कुछ लोग कहने लगे हैं, अरे मोदी जी इतना कुछ हो गया, अब क्या बाकी बचा है? अरे जरा अब तो आराम करो। लेकिन ऐसे लोग भूल जाते हैं मोदी मौज करने के लिए पैदा नहीं हुआ है। 10 साल में जो हुआ वो तो सिर्फ ट्रेलर है, ट्रेलर। ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ನರೇಂದ್ರ ಮೋದಿ ಅವರು 2024ರ ಲೋಕಸಭೆ ಚುನಾವಣೆಯಲ್ಲಿ ಫುಲ್ ಕ್ಯಾಂಪೇನಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ನಿನ್ನೆ ಅಷ್ಟೇ ಒಂದು ಕಡೆ ಭಾಷಣ ಮಾಡಿದ್ರು, 10 ವರ್ಷಗಳ ನನ್ನ ಆಡಳಿತ ಕೇವಲ ಟ್ರೇಲರ್, ಬರೀ ಟ್ರೇಲರ್ ಮಾತ್ರ ಬಿಟ್ಟಿದ್ದೀನಿ, ಸಿನಿಮಾ ಇನ್ನು ಸ್ಟಾರ್ಟ್ ಮಾಡಿಲ್ಲ, ಇನ್ನು ಮುಂದೆ ನನ್ನ ಸಿನಿಮಾ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿಬಿಟ್ಟು ಒಂದು ಪಂಚಿಂಗ್ ಡೈಲಾಗ್ನ ಹೊಡೆದ್ಬಿಟ್ಟಿದ್ದಾರೆ. ಮೋದಿ ಮೋಜ್ करने के लिए पैदा नहीं हुआ है। 10 साल में जो हुआ वो तो सिर्फ ट्रेलर है, ट्रेलर। ಹಾಗಾದರೆ ನರೇಂದ್ರ ಮೋದಿ ಸರ್ಕಾರದ 10 ವರ್ಷದ ಆಡಳಿತದಲ್ಲಿ ಏನೆಲ್ಲ ಟ್ರೇಲರ್ಗಳನ್ನು ನಾವು ನೋಡಿದ್ವಿ ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಸ್ಟಡಿ ಮಾಡೋಣ ಅಂತ ಹೋಗ್ಬಿಟ್ಟೆ. ಫಸ್ಟ್ ನೋಟ್ ಬ್ಯಾನ್ ಕಾಣಿಸ್ಕೊಂಡ್ಬಿಡ್ತು. ಅದಾದಮೇಲೆ ಬ್ಲ್ಯಾಕ್ ಮನಿ, 2 ಕೋಟಿ ಉದ್ಯೋಗ, ಬೇಟಿ ಪಡಾವೋ ಬೇಟಿ ಬಚಾವೋ, ರೈತರ ಪ್ರತಿಭಟನೆ, ಆತ್ಮಹತ್ಯೆ, ಅನೇಕ ವಿಚಾರಧಾರೆಗಳೆಲ್ಲ ಸಿಕ್ಕಿದ್ವು. ಹಾಗಾಗಿ ಮೋದಿ ಸರ್ಕಾರದ 10 ವರ್ಷಗಳ ಸಾಧನೆಯ 10 ಟ್ರೇಲರ್ಗಳನ್ನು ನಿಮ್ಮ ಮುಂದೆ ಸಬ್ಮಿಟ್ ಮಾಡಬೇಕಂತ ಹೇಳಿಬಿಟ್ಟು ನಿರ್ಧಾರ ಮಾಡಿ ಬಂದಿದ್ದೀರಿ. ಅದನ್ನು ಒಂದೊಂದಾಗಿ ಹೇಳೋಣ ಅಂಥೇಳಿ. ಎಲ್ಲವನ್ನು ಒಟ್ಟಿಗೆ ಹೇಳಿಬಿಟ್ರೆ ಸರಿಯಾದ ವಿವರಣೆಗಳು ನಿಮಗೆ ಸಿಗಲ್ಲ, ಸ್ಫುಟವಾಗಿ ಹೇಳೋಕ್ಕೂ ಆಗಲ್ಲ, ಗಂಟೆಗಟ್ಟಲೆ ವಿಡಿಯೋವನ್ನು ನೋಡುವಷ್ಟು ಪೇಷನ್ಸ್ ಕೂಡ ಯಾರಿಗೂ ಇಲ್ಲ. ಹಾಗಾಗಿ ನಾನು ಇವತ್ತು ನರೇಂದ್ರ ಮೋದಿ ಸರ್ಕಾರದ 10 ವರ್ಷದ ಸಾಧನೆಗಳ 10 ಟ್ರೇಲರ್ಗಳ ಪೈಕಿ ಮೊದಲನೆಯ ಟ್ರೇಲರನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ. ಅದು ನೋಟ್ ಬ್ಯಾನ್. आज मध्यरात्रि यानी 8 नवंबर 2016 की रात्रि को 12 बजे से वर्तमान में जारी 500 रुपये और 1000 रुपये के करेंसी नोट लीगल टेंडर नहीं रहेंगे। भाइयों बहनों, मैं जानता हूं मैंने कैसे कैसी ताकतों से लड़ाई मोल ली है। मैं जानता हूं कैसे कैसे लोग मेरे खिलाफ हो जाएंगे। मैं जानता हूं 70 साल का उनका मैं लूट रहा हूं, मुझे जिंदा नहीं छोड़ेंगे, मुझे बर्बाद करके रहेंगे। उनको जो करना है करें। 50 साल भाई बहनों, 50 दिन मेरी मदद करें, देश 50 दिन मेरी मदद करे। कर लो आप करबरार पेटी फूल बना 7 बजे तक जाए की बेटा। नोटबंदी के नाम पे आजाद भारत का ये सबसे बड़ा स्कैम है। 8 लाख करोड़। स्कैम किस तरह से? 8 लाख करोड़ किसको का फायदा स्कैम। हो रहा है इसको? मैं आपको बताता हूँ। 10 साल में जो हुआ वो तो सिर्फ ट्रेलर है, ट्रेलर। 2016 ನವೆಂಬರ್ 8ರ ರಾತ್ರಿ 8:15ಕ್ಕೆ ಪ್ರಧಾನಿ ಮೋದಿ ದೇಶದ ಜನತೆಯನ್ನು ಉದ್ದೇಶಿಸಿ ಮಾತನಾಡ್ತಾ ಕಪ್ಪು ಹಣ, ಭ್ರಷ್ಟಾಚಾರ, ಕೋಟ ನೋಟು ತಡೆಗೆ ಹಾಗೂ ನಗದು ರಹಿತ ಆರ್ಥಿಕತೆಗೆ ಬೇಕಾಗಿ 1,000 ಮತ್ತು 500 ಮುಖಬೆಲೆಯ ಹಳೆಯ ನೋಟುಗಳನ್ನು ರದ್ದು ಮಾಡ್ತಿದ್ದೀವಿ ಅಂದರು. ದೂರದೃಷ್ಟಿಯ ವಿಚಾರಕ್ಕಿಂತ ಮಿಗಿಲಾಗಿ ದಿಢೀರನೆ ಎದುರಾದ ಸಂಕಷ್ಟಕ್ಕೆ ಜನರು ನಡುಗಿ ಹೋದರು. ದೇಶದ ಬ್ಯಾಂಕ್ಗಳಲ್ಲಿ ತಮ್ಮ ನೋಟುಗಳನ್ನು ಬದಲಾಯಿಸಿಕೊಳ್ಳಲು ಜನರು ಉದ್ದನೆಯ ಸರತಿ ಸಾಲಿನಲ್ಲಿ ನಿಲ್ಲಬೇಕಾಯಿತು. ಈ ಸಮಯದಲ್ಲಿ ಹಲವರು ಮೃತಪಟ್ಟರು. ತಮ್ಮ ಅಗತ್ಯಗಳಿಗೆ ಬೇಕಾದಷ್ಟು ಹಣವಿಲ್ಲದೆ ಜನರು ಪರದಾಡಬೇಕಾಯಿತು. ಬಡ ಜನತೆಯ ಅಸಹಾಯಕತೆಯಿಂದ ಅಳುತ್ತಿರುವ ದೃಶ್ಯಗಳು ಸಾಮಾನ್ಯವಾಗಿತ್ತು. ನೋಡ್ತಿದ್ದಂತೆ ದೇಶದಲ್ಲಿ ಮನುಷ್ಯ ನಿರ್ಮಿತ ದುರಂತವೊಂದು ನಡೆದೇ ಹೋಯಿತು. ಉತ್ತರ ಪ್ರದೇಶದ ಕುಶಿನಗರ ಜಿಲ್ಲೆಯ ಕಪ್ತಾಂಗಸ್ ಪ್ರದೇಶದ ನಿವಾಸಿಯಾದ ತೀರ್ಥಾಜಿ ದೇವಿ ತನ್ನ ಮತ್ತು ಕುಟುಂಬವನ್ನು ಪೋಷಿಸಲು ಕೂಲಿ ಕೆಲಸ ಮಾಡ್ತಾ ಇದ್ರು.
ನೋಟು ಅಮಾನ್ಯೀಕರಣದ ಬಗ್ಗೆ ಮಾಹಿತಿ ತಿಳಿಯದೆ ನವೆಂಬರ್ 9ರಂದು ತಮ್ಮ ಉಳಿತಾಯದಿಂದ ತಲಾ 1,000 ರೂಪಾಯಿಗಳ 4 ನೋಟುಗಳನ್ನು ಠೇವಣಿ ಮಾಡಲು ಸೆಂಟ್ರಲ್ ಬ್ಯಾಂಕ್ಗೆ ತೆರಳಿದರು. ಬ್ಯಾಂಕಿನ ಹೊರಗಿದ್ದ ಜನ 500,000 ನೋಟುಗಳ ಅಮಾನ್ಯೀಕರಣದ ಬಗ್ಗೆ ತಿಳಿಸಿದಾಗ ತನ್ನ ಸಂಪಾದನೆಯ 4,000 ರೂಪಾಯಿ ವ್ಯರ್ಥವಾಯಿತು ಅಂತ ಮಹಿಳೆ ಭಾವಿಸಿ ತೀವ್ರ ಆಘಾತಕ್ಕೊಳಗಾಗಿ ಅಲ್ಲಿಯೇ ನಿಧನರಾದರು. ಹಣಕ್ಕಾಗಿ ಇಡೀ ದೇಶದಲ್ಲಿ ಜನ ಕ್ಯೂನಲ್ಲಿ ನಿಂತಾಗ ಕೆಲವರು ಸತ್ತು ಹೋಗ್ತಾರೆ. ಆಸ್ಪತ್ರೆಗೆ ಹಣ ಕಟ್ಟಲಾಗದೆ ಜನ ಸತ್ತು ಹೋಗ್ತಾರೆ. ಮದುವೆ ಕಾರ್ಯಗಳೆಲ್ಲ ನಿಂತು ಹೋಗ್ತವೆ. ನಾಳೆ ಮದುವೆ ಇದೆ, ಜನರ ಕೈಲಿ ಹಣವಿಲ್ಲ ಅಂತ ಅದ್ಯಾವುದೋ ದೇಶದಲ್ಲಿ ವ್ಯಂಗ್ಯವಾಡಿದ್ದು ಬೇರೆ ಯಾರೂ ಅಲ್ಲ, ನಮ್ಮ ದಿ ಗ್ರೇಟ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ. ಇಂತಹ ಸಾವಿರಾರು ದುರಂತ ಘಟನೆಗಳು ದೇಶದ ಕರಾಳ ಇತಿಹಾಸದ ಪುಟದಲ್ಲಿ ಸೇರ್ಕೊಳ್ತವೆ. ಇವು ಭಾರತದ ದೇಶದ ಬಡವರ ಮೇಲೆ ನೋಟ್ ಬ್ಯಾನಿನ ನೇರ ಪರಿಣಾಮವಾದರೆ ಇದರ ಉದ್ದೇಶವಾದರೂ ಈಡೇರ್ತಾ ಅಂದರೆ ಅದೂ ಇಲ್ಲ. ಬದಲಿಗೆ ಸರಾಗವಾಗಿದ್ದ ದೇಶದ ಅರ್ಥ ವ್ಯವಸ್ಥೆಯೇ ಸತ್ತು ಮಲಗತೊಡಗಿತ್ತು. 50 दिन मेरी मदद करें, देश 50 दिन मेरी मदद करे. ಮೇರೆ ದೇಶವಾಸಿಯೋ, ನನಗೆ 50 ದಿನ ಟೈಮ್ ಕೊಡಿ. ಈ ದೇಶದಲ್ಲಿರುವ ಕಪ್ಪು ಹಣವನ್ನೆಲ್ಲ ತಂದು ಗುಡ್ಡೆ ಹಾಕ್ತೀನಿ, ಕಾಳಧನಿಕರನ್ನ ಮಟ್ಟ ಹಾಕ್ತೀನಿ, ಸುಭದ್ರ ಭಾರತವನ್ನು ಕಟ್ತೀನಿ ಅಂತಿದ್ದ ಮೋದಿಯ ಸುಳ್ಳುಗಳೆಲ್ಲ RBI ವಾರ್ಷಿಕ ವರದಿಯಲ್ಲೇ ಬೆತ್ತಲಾಗಿತ್ತು. ನೋಟ್ ಬ್ಯಾನ್ ನಂತರ ಸರ್ಕಾರವನ್ನು ಎಲ್ಲರೂ ಕೇಳ್ತಾ ಇದ್ದಿದ್ದು ಲೆಕ್ಕ. ಕಾಳಧನಿಕರನ್ನ ಮಟ್ಟ ಹಾಕಿ ಕಪ್ಪು ಹಣವನ್ನು ನಿರ್ನಾಮ ಮಾಡ್ತೀನಿ ಅಂದ್ರಲ್ಲ, ಎಷ್ಟು ಪ್ರಮಾಣದ ಕಪ್ಪು ಹಣ ಬ್ಯಾಂಕುಗಳಿಗೆ ಹರಿದು ಬಂದಿದೆ ಅದರ ಲೆಕ್ಕ ಕೊಡಿ. ಸರ್ಕಾರ ಅದಕ್ಕೆ ಕೊಡುತ್ತಿದ್ದ ಉತ್ತರ, ನೋಟನ್ನು ಎಣಿಸಲಾಗ್ತಿದೆ. ನೋಟ್ ಬ್ಯಾನ್ ಆಗಿ 9 ತಿಂಗಳು ಕಳೆದರೂ ನೋಟು ಎಣಿಸಿ ಮುಗ್ದಿಲ್ಲ ಅಂದರೆ ಅದೆಷ್ಟು ಹಣವಿರಬಹುದು ಎಂದು ಸುಳ್ಳನ್ನು ನಂಬುವ ಬಲವಂತದ ಪ್ರಯತ್ನವಾಯಿತು. ಈ ಮಧ್ಯೆ ಮೋದಿ ಸುಮಾರು 33,000 ಕೋಟಿ ಕಪ್ಪು ಹಣ ಸಂಗ್ರಹವಾಗಿದೆ ಅಂತ ಸ್ವಾತಂತ್ರ್ಯ ದಿನದಂದು ಭಾಷಣ ಬಿಗಿತಾರೆ. ಆದರೆ ಅದು ಸುಳ್ಳಾಗಿತ್ತು. नोटें छप रही थी, महंगाई बढ़ रही थी और नोटों के बंडल कहीं छिप जाते थे. मैं भी पीछे लगाऊं, निकालो. आ रहा है, आपने देखा होगा कोने कोने से. ಮೋದಿ ನೋಟ್ ಬ್ಯಾನ್ ಮಾಡ್ತಿದ್ದಂತೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಸೇರಿದಂತೆ ಹಲವರು ಇದು ದೇಶದ ವಿಪತ್ತಿನ ಸಮಯ, ಇದರಿಂದ ದೇಶದ GDP ಕುಸಿಯಲಿದೆ ಅಂದರು. ಆಗ ಇದೇ ಮೋದಿ ಮನಮೋಹನ್ ಸಿಂಗ್ ಅವರನ್ನೇ ವ್ಯಂಗ್ಯವಾಡಿದ್ರು. ಕುಸಿದ GDP ಮೋದಿ ಅವರನ್ನು ನೋಡಿ ಆಮೇಲೆ ಅಪಹಾಸ್ಯ ಮಾಡ್ತಾ ಇತ್ತು. ಆ ವಿಚಾರ ಆಮೇಲೆ ಬರೋಣ. ನೋಟು ಅಮಾನ್ಯವನ್ನು ಘೋಷಿಸಿದ ಸಂದರ್ಭ ಸುಮಾರು 3 ಲಕ್ಷ ಕೋಟಿ ಕಪ್ಪು ಹಣ ವ್ಯವಸ್ಥೆಯಿಂದ ಹೊರಗೆ ಹರಿದು ಹೋಗಬಹುದು ಎನ್ನಲಾಗಿತ್ತು. ಆದರೆ ನಿಷೇಧವಾಗಿದ್ದ 500 ಹಾಗೂ 1000 ರೂಪಾಯಿಯ ನೋಟುಗಳಲ್ಲಿ ಬ್ಯಾಂಕುಗಳ ಖಾತೆಯಲ್ಲಿ 98.6% ಹಣ ಜಮಾವಣೆಯಾಗಿತ್ತು. 40% ಕಪ್ಪು ಹಣವಿದೆ ಅಂತ ಲೆಕ್ಕಾಚಾರದಲ್ಲಿ ಭರ್ಜರಿಯಾಗಿ ನುಗ್ಗಿದ್ದ ಮೋದಿ ಸರ್ಕಾರಕ್ಕೆ 1000 ಕೋಟಿಯಷ್ಟು ಹಣ ಮಾತ್ರ ಜಪ್ತಿಯಾಗಿದ್ದು ದೊಡ್ಡ ಹಿನ್ನಡೆಯಾಗಿತ್ತು. RBI ಸರ್ಕಾರದ ಅಮಾನ್ಯೀಕರಣದ ಹೆಜ್ಜೆ ಎಡವಿದೆ ಎಂದು ವರದಿ ನೀಡಿದ್ದೆ. ನೋಟು ಜಪ್ತಿ ಡಿಮಾನಿಟೈಸೇಷನ್ ಉದ್ದೇಶವಲ್ಲ ಅಂತ ಮೀಸೆ ಮಣ್ಣಾಗದ ಸೂತ್ರಕ್ಕೆ ಮೊರೆ ಹೋದರು. ಕಪ್ಪು ಹಣಕ್ಕೆ ಕಡಿವಾಣ ಹಾಕೋದೇ ನೋಟು ಅಮಾನ್ಯದ ಗುರಿಯಾಗಿರಲಿಲ್ಲ. ಜನರನ್ನ ಬ್ಯಾಂಕಿಂಗ್ ವ್ಯವಸ್ಥೆಗೆ ಒಳಪಡಿಸೋದು, ಭಯೋತ್ಪಾದಕ ಚಟುವಟಿಕೆಗಳಿಗೆ ಹಣಕಾಸು ನೆರವನ್ನು ಅಂತ್ಯಗೊಳಿಸೋದು, ವ್ಯವಸ್ಥೆಯಲ್ಲಿ ನಗದು ಪ್ರಮಾಣವನ್ನು ತಗ್ಗಿಸೋದು, ಡಿಜಿಟಲೀಕರಣ, ತೆರಿಗೆ ನೆಲೆಯ ವಿಸ್ತರಣೆ, ಕಪ್ಪು ಹಣದ ವಿರುದ್ಧ ಹೋರಾಟ ನಮ್ಮ ಉದ್ದೇಶವಾಗಿತ್ತು ಅಂದರು. ಆದರೆ 2016ರ ನಂತರ ಭಯೋತ್ಪಾದಕ ಘಟನೆಗಳು, ಚಟುವಟಿಕೆಗಳು ಮತ್ತು ನಕ್ಸಲ್ ಹಿಂಸಾಚಾರ ಕಡಿಮೆಯಾಗಿಲ್ಲ. ನಕಲಿ ಕರೆನ್ಸಿ ಹರಿತಾನೇ ಇದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಅಂಕಿಅಂಶಗಳು ಕಳೆದ ವರ್ಷವೊಂದರಲ್ಲೇ 500 ರೂಪಾಯಿ ಮುಖಬೆಲೆಯ ನಕಲಿ ನೋಟುಗಳು 14% ಹೆಚ್ಚಾಗಿದೆ ಅಂತ ಹೇಳಿದೆ. ನೋಟ್ ಬ್ಯಾನಿಗೂ ಮೊದಲು ದೇಶದಲ್ಲಿ ಚಾಲ್ತಿಯಲ್ಲಿದ್ದ 500 ಹಾಗೂ 1000 ರೂಪಾಯಿ ನೋಟುಗಳ ಒಟ್ಟು ಮೊತ್ತ 15.44 ಲಕ್ಷ ಕೋಟಿ ರೂಪಾಯಿ. ಇದರಲ್ಲಿ 3 ಲಕ್ಷ ಕೋಟಿ ಕಪ್ಪು ಹಣವಿರುತ್ತೆ ಅಂತ ಅಂದಾಜಿಸಲಾಗಿತ್ತು. ಹೀಗಾಗಿ ಇಷ್ಟು ಪ್ರಮಾಣದ ಹಣವನ್ನು 2000 ಮುಖಬೆಲೆಯ ನೋಟಿನ ಮೂಲಕ ಮರುಮುದ್ರಿಸಿ ಚಲಾವಣೆಗೆ ಬಿಡಲಾಗಿತ್ತು. ನೋಟ್ ಎಕ್ಸ್ಚೇಂಜ್ ಪ್ರಕ್ರಿಯೆ ನಡೆದು RBI ನೀಡಿದ ರಿಪೋರ್ಟ್ನಲ್ಲಿ ಚಲಾವಣೆಯಲ್ಲಿದ್ದ 500, 1000 ಮುಖಬೆಲೆಯ 15.44 ಲಕ್ಷ ಕೋಟಿ ರೂಪಾಯಿಗಳಲ್ಲಿ 15.28 ಲಕ್ಷ ಕೋಟಿ ಬ್ಯಾಂಕುಗಳ ಖಾತೆಗಳಿಗೆ ಜಮೆಯಾಗಿತ್ತು. ಅಂದರೆ 98.6% ಹಣ ವಾಪಸ್ಸಾಗಿತ್ತು. ವಾಪಸ್ಸಾಗದ ಕಪ್ಪು ಹಣದ ಮೊತ್ತ 16,000 ಕೋಟಿ. ಹೊಸ ನೋಟಿನ ಮುದ್ರಣಕ್ಕೆ ಖರ್ಚಾಗಿದ್ದು 21 ಲಕ್ಷ ಕೋಟಿ.
ಬೆಟ್ಟ ಅಗೆದು ಇಲಿ ಹಿಡಿದಿದ್ದು ಮೋದಿ ಸರ್ಕಾರ. ಹಾಗೆಯೇ ನೋಟು ಅಮಾನ್ಯಗೊಳಿಸಿದ ನಂತರ ದೇಶದ ತೆರಿಗೆ ವ್ಯವಸ್ಥೆಗೆ 25% ಹೊಸ ತೆರಿಗೆದಾರರ ಸೇರ್ಪಡೆಯಾಗಿದೆ ಅಂತ ಅವತ್ತಿನ ಹಣಕಾಸು ಮಂತ್ರಿ ದಿವಂಗತ ಅರುಣ್ ಜೇಟ್ಲಿ ಹೇಳಿದರು. ಅದನ್ನು ಅಂಕಿ ಸಂಖ್ಯೆಯಲ್ಲಿ ಅರುಣ್ ಜೇಟ್ಲಿ ಸುಮಾರು 91 ಲಕ್ಷ ತೆರಿಗೆದಾರರ ಸೇರ್ಪಡೆಯಾಗಿದೆ ಅಂತ ಹೇಳಿದರು. ಆದರೆ ಅದೇ ಮೋದಿ 33 ಲಕ್ಷ ಅಂದರು. ಅವರವರಲ್ಲೇ ಕ್ಲಾರಿಟಿ ಇರಲಿಲ್ಲ. ದೇಶದ ಜನರ ಮುಂದೆ ಸುಳ್ಳುಗಳ ಸರಮಾಲೆ ಹೆಣೆಯಲಾಗ್ತಿತ್ತು. 5 ಲಕ್ಷಕ್ಕಿಂತ ಹೆಚ್ಚು ಹೊಸ ತೆರಿಗೆದಾರರ ಸೇರ್ಪಡೆಯಾಗಿಲ್ಲ ಎಂದವು ಬಲ್ಲ ಮೂಲಗಳು. ಇದರ ಜೊತೆಗೆ ಸರ್ಕಾರ ಕ್ಯಾಶ್ಲೆಸ್ ಪ್ರಗತಿಯ ಕತೆ ಹೇಳಿತ್ತು. ನೋಟ್ ಬ್ಯಾನಿಗೂ ಮೊದಲು 17.74 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ನೋಟುಗಳು ಚಲಾವಣೆಯಲ್ಲಿದ್ದವು. ನೋಟು ನಿಷೇಧದ ಬಳಿಕ ಚಲಾವಣೆಯಲ್ಲಿರುವ ನಗದು ಮೌಲ್ಯ 9 ಲಕ್ಷ ಕೋಟಿಯಷ್ಟು ಕುಸಿದೋದಿತ್ತು. 2017ರ ಜನವರಿಗೆ ಹೋಲಿಸಿದರೆ ಚಲಾವಣೆಯಲ್ಲಿರುವ ನಗದು 3 ಪಟ್ಟು ಏರಿಕೆ ಅಥವಾ 260% ಜಿಗಿತ ಕಂಡಿತ್ತು. ನವೆಂಬರ್ 4, 2016ರಿಂದ ಇಲ್ಲಿಯವರೆಗೆ ಸುಮಾರು 83% ಏರಿಕೆಯಾಗಿದೆ ಅಂತ ರಿಸರ್ವ್ ಬ್ಯಾಂಕಿನ ಅಂಕಿಅಂಶಗಳು ಹೇಳ್ತಿದೆ. ನೋಟ್ ಬ್ಯಾನ್ ಉದ್ಯೋಗವನ್ನು ನಾಶ ಮಾಡೋದಕ್ಕೆ, ಸಣ್ಣ ಉದ್ಯಮಗಳನ್ನು ತೊಡೆದು ಹಾಕೋದಕ್ಕೆ ಮತ್ತು ರೈತರಿಗೆ ಹಾನಿ ಮಾಡೋದಕ್ಕೆ ಮಾಡಿದ ಯೋಜಿತ ಪಿತೂರಿ. ಇದು 99% ಸಾಮಾನ್ಯ ಜನರ ಮೇಲಿನ ದಾಳಿಯಾಗಿದೆ ಮತ್ತು ಮೋದಿಯ ಬಂಡವಾಳಶಾಹಿ ಸ್ನೇಹಿತರಿಗೆ ಲಾಭವಾಗಿದೆ. ಇದು ಪಿಕ್ ಪಾಕೆಟ್ಗೆ ಅಸ್ತ್ರವಾಗಿತ್ತು ಅಂತ ಕಾಂಗ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟಿತ್ತು. ವಿಜಯ್ ಮಲ್ಯ, ನೀರವ್ ಮೋದಿ, ಮೆಹುಲ್ ಚೋಕ್ಸಿ ಸೇರಿದ ಹಾಗೆ ಅನೇಕ ವಂಚಕ ಬಿಸ್ನೆಸ್ ಕುಳಗಳು ಬ್ಯಾಂಕಲ್ಲಿ ಸಾಲ ಪಡೆದು ಸಾವಿರಾರು ಕೋಟಿ ವಂಚಿಸಿ ವಿದೇಶಕ್ಕೆ ಪರಾರಿಯಾದಾಗ ಸುಮ್ಮನಾಗಿದ್ದು ಇದೇ ಮೋದಿ. ಕಾರ್ಪೊರೇಟ್ ಕುಳಗಳ ಸಾಲ ಮನ್ನಾ ಮಾಡಿದ್ದು ಇದೇ ಮೋದಿ. ಹಾಗೆ ಮೋದಿ ನೋಟುಗಳನ್ನು ಬ್ಯಾನ್ ಮಾಡಿದ್ದರಿಂದ ಬ್ಯಾಂಕ್ಗಳಿಗೆ ಮೃಷ್ಟಾನ್ನ ಸಿಕ್ಕಂತಾಗಿತ್ತು. ಬ್ಯಾಂಕ್ಗಳಲ್ಲಿ ಹಣದ ಹೊಳೆ ಹರಿಯಿತು. ಬ್ಯಾಂಕ್ಗಳು ಸುಧಾರಿಸಿದ್ವು. ಆದರೆ ದೇಶದ ಜನಸಾಮಾನ್ಯರ ಸಾಮಾಜಿಕ, ಆರ್ಥಿಕ, ಸಾಮಾನ್ಯ ಬದುಕು ಮುಗಿದೋಗಿತ್ತು. ಒಂದು ವೇಳೆ ಈ ಚುನಾವಣೆಯಲ್ಲಿ ಸರ್ಕಾರ ಏನಾದರೂ ಬದಲಾದರೆ ನೋಟ್ ಬ್ಯಾನ್ ಹಗರಣವಾಗಿ तनिखे ಒಳಪಡಬಹುದು. नोटबंदी के नाम पे आजाद भारत का ये सबसे बड़ा स्कैम है. 8 लाख करोड़. स्कैम किस तरह? 8 लाख करोड़ किसको फायदा हो रहा है इसमें? मैं आपको बताता हूँ. ಎಷ್ಟೊಂದು ಸಾವು, ಅದೆಂಥ ಸಂಕಟಗಳು, ಜೀವನ ಹೋಯಿತು, ಜೀವನವೂ ಹೋಯಿತು. ಇದನ್ನು ಟ್ರೇಲರ್ ಸಿನಿಮಾ ಇನ್ನೂ ಬಾಕಿ ಇದೆ ಅಂತ ಹೇಳಿಬಿಟ್ಟು ನರೇಂದ್ರ ಮೋದಿ ಅವರು ಡೈಲಾಗ್ ಹೊಡೆದ್ರು. ನಿಮ್ಮ ಟ್ರೇಲರೇ ಇಷ್ಟು ಭೀಕರವಾಗಿರಬೇಕಾದ್ರೆ ಸಿನಿಮಾ ಅದೆಷ್ಟು ಭೀಕರ ಆಗಿರಬಹುದು ಅಲ್ವಾ ಮೋದಿ ಅವರೇ? ಅದಕ್ಕೆ ಉತ್ತರ ಈ ಚುನಾವಣೆಯಲ್ಲಿ ನಮ್ಮ ಜನ ಕೊಡ್ತಾರಾ? ಕಾದು. ಹಾಗೆ ಟ್ರೇಲರ್ ನಂಬರ್ 2, ಬ್ಲ್ಯಾಕ್ ಮನಿ, ವಿದೇಶದಲ್ಲಿರುವಂತಹ ಕಪ್ಪು ಹಣ ಅಧಿಕಾರಕ್ಕೆ ಬಂದ 100 ದಿನದಲ್ಲಿ ನಾನು ತಂದು ಬಿಡ್ತೀನಿ ಅಂತ ಮೋದಿ ಹೇಳಿದ್ರು. 100 ದಿನ ಆಯ್ತಾ? ಆದಮೇಲೆ ಏನಾಯಿತು? 100 ದಿನ ಹೋಗಿ 10 ವರ್ಷ ಆಯಿತು. 10 ವರ್ಷ ಆದರೂ ಬ್ಲ್ಯಾಕ್ ಮನಿ ಬಂತ? ಎಷ್ಟು ಬ್ಲ್ಯಾಕ್ ಮನಿ ಹೋಗಿಬಿಟ್ಟು ಸ್ವಿಸ್ ಬ್ಯಾಂಕು ಸೇರಿದಂತೆ ವಿದೇಶದ ಅನೇಕ ಬ್ಯಾಂಕ್ಗಳಲ್ಲಿ ಎಷ್ಟೆಲ್ಲ ಡೆಪಾಸಿಟ್ ಆಯಿತು? ಏನು ಕತೆ? ಅದರ ವಿವರಣೆ ನೆಕ್ಸ್ಟ್ ವಿಡಿಯೋದಲ್ಲಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬೆಲ್ ಐಕಾನ್ ಒತ್ತಿ. ಹೆಚ್ಚಿನ ವಿವರಗಳು ನಿಮಗೆ ಕೊಡುವಂತಹ ನನ್ನ ಕರ್ತವ್ಯದಿಂದ ನಾನು ಯಾವುದೇ ಕಾರಣಕ್ಕೂ ನುಣಿಸ್ಕೊಳ್ಳೋದಿಲ್ಲ. ನಮಸ್ಕಾರ.